ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 1. ಲಂಕೆಗೆ ಹಾರಿದ ಹನುಮ. ಸುಂದರಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸೀತಾನ್ವೇಷಣೆಗೆಂದು ಲಂಕೆಗೆ ಆಕಾಶ ಮಾರ್ಗದಿಂದ ಹಾರಿ ಹೋಗಲು ನಿಶ್ಚಯಿಸಿದ ಹನುಮಂತನು ಮಹೇಂದ್ರ ಪರ್ವತ ತುದಿಗೆ ಹೋದನು. ಸಮುದ್ರೋಲ್ಲಂಘನೆಯ ದುಷ್ಕರ ಕಾರ್ಯಕ್ಕೆ ಕೈ ಹಾಕಿದ ಅವನು ಪರ್ವತದ ಶಿಖರದಲ್ಲಿ ನಿಂತು ಕತ್ತನ್ನು ಮೇಲಕ್ಕೆತ್ತಿದನು. ಆಗ ಅವನು ಒಂದು ವೃಷಭದಂತೆ ಕಾಣಿಸಿದನು. ಪರ್ವತದ ಮೇಲಿದ್ದ ವೈಢೂರ್ಯ ವರ್ಣದ ಹುಲ್ಲುಗಾವಲಲ್ಲಿ ಶತಪದ ಸುತ್ತಾಡಿದನು. ಅಲ್ಲಿದ್ದ ಮರಗಳನ್ನು ಎದೆಯಿಂದ ಕುಟ್ಟಿದನು. ಹಕ್ಕಿಗಳು ಬೆದರಿ ಪುರ್ರನೆ ಹಾರಿ ಹೋದವು. ಅಲ್ಲಿ ಕಾಮರೂಪಿಗಳಾದ ಯಕ್ಷ ಕಿನ್ನರ ಗಂಧರ್ವರು ತಮ್ಮ ತಮ್ಮ ಪರಿವಾರಗಳೊಂದಿಗೆ ವಿಹರಿಸುತ್ತಿದ್ದರು. ಹನುಮಂತನು ಸೂರ್ಯ, ಮಹೇಂದ್ರ, ಮಾರುತ, ಬ್ರಹ್ಮ ಇವರಿಗೆ ಕೈಮುಗಿದು ನಮಸ್ಕರಿಸಿದನು. ಮತ್ತೆ ಪೂರ್ವಾಭಿಮುಖವಾಗಿ ನಿಂತು ಮತ್ತೊಮ್ಮೆ ತನ್ನ ತಂದೆ ವಾಯುದೇವನಿಗೆ ನಮಿಸಿ ದಕ್ಷಿಣ ದಿಕ್ಕಿಗೆ ನೆಗೆಯಲು ಬೆಳೆದನು. ಮಿತಿಮೀರಿ ಶರೀರವನ್ನು ಹಿಗ್ಗಿಸಿ ನಿಂತ ಹನುಮಂತನು ಪರ್ವತಕ್ಕೊಮ್ಮೆ ಮುಷ್ಟಿಯಿಂದ ಗುದ್ದಿ ಕಾಲಿನಿಂದ ಒದ್ದನು. ಆಗ ಆ ಅಚಲವೂ ಕಂಪಿಸಿತು. ಮರಗಳಿದ್ದ ಹೂವುಗಳು ಉದುರಿದವು. ಕೆಳಗೆ ಬಿದ್ದ ಹೂವುಗಳಿಂದ ಪರ್ವತವೇ ಪುಷ್ಪಮಯವಾಯಿತು. ಹನುಮಂತನು ಒದ್ದಾಗ ಪರ್ವತದ ಬಿರುಕುಗಳಿಂದ ನೀರು ಹರಿಯಿತು. ಮದಗಜದಿಂದ ಮದಜಲವು ಹರಿದಂತೆ ಕಂಡಿತು. ಪರ್ವತವೇ ಯಾವುದೋ ದೆವ್ವದ ಕೈಗೆ ಸಿಕ್ಕಿಬಿಟ್ಟಿದೆ ಎಂದು ಭಾವಿಸಿದ ತಪಸ್ವಿಗಳು ಮತ್ತು ವಿದ್ಯಾಧರರು ಆಕಾಶಕ್ಕೆ ನೆಗೆದರು. ವಿದ್ಯಾಧರರು ಚಿನ್ನದ ಮದ್ಯದ ಪಾತ್ರೆಗಳನ್ನು ಅಲ್ಲೇ ಬಿಟ್ಟು ಹೊರಟು ಹೋದರು. ಹಾಗೆ ತಿನ್ನಲು ತಂದ ವಿವಿಧ ಭಕ್ಷ್ಯಗಳನ್ನು ಬಿಟ್ಟೋಡಿದರು. ಅವರೆಲ್ಲರೂ ಆಗಸದಲ್ಲಿ ನಿಂತು ಮಹೇಂದ್ರ ಪರ್ವತವನ್ನು ಗಮನಿಸಿದರು. ಮಾರುತಿಯು ಸಮುದ್ರವನ್ನು ಲಂಘಿಸಲು ಹೊರಟಿರುವನು ಎಂದು ಋಷಿಗಳು ಮಾತನಾಡಿಕೊಂಡದ್ದನ್ನು ವಿದ್ಯಾಧರರು ಕೇಳಿಸಿಕೊಂಡರು. ಅವರು ಮಹದಾಶ್ಚರ್ಯದಿಂದ ಹನುಮಂತನನ್ನು ವೀಕ್ಷಿಸಿದರು. ಪರ್ವತದಂತೆ ಬೆಳೆದ ಹನುಮಂತನು ತಮ್ಮ ಮೈ ರೋಮಗಳನ್ನೆಲ್ಲ ಕೊಡವಿದನು. ಮತ್ತು ಮಹಾಮೇಘದಂತೆ ಗರ್ಜಿಸಿದನು. ತನ್ನ ಬಾಲವನ್ನು ಬೀಸಿದನು. ತನ್ನ ಕೈಗಳನ್ನು ನೆಲದ ಮೇಲೆ ಊರಿ ಸೊಂಟವನ್ನು ಬಗ್ಗಿಸಿ ನಿಂತನು. ಕಾಲುಗಳನ್ನು ಒಟ್ಟಿಗಿಟ್ಟು ಭುಜ ಮತ್ತು ಕತ್ತನ್ನು ಬಾಗಿಸಿದನು. ತನ್ನಲ್ಲಿ ಮಹಾಶಕ್ತಿಯನ್ನು ಆವಾಹಿಸಿಕೊಂಡನು. ತನ್ನ ಮಾರ್ಗದಲ್ಲಿ ದೂರದವರೆಗೆ ದೃಷ್ಟಿ ಹಾಯಿಸಿದನು. ಆಮೇಲೆ ಆಕಾಶವನ್ನು ನೋಡಿ ಉಸಿರನ್ನು ಬಿಗಿ ಹಿಡಿದನು. ಅನಂತರ ಕಪಿಗಳ ಕಡೆಗೊಮ್ಮೆ ನೋಡಿದನು. ಮತ್ತೆಂದನು, ನಾನೀಗ ರಾಮನ ಬಿಲ್ಲಿನಿಂದ ಚಿಮ್ಮುವ ಬಾಣದಂತೆ ನೆಗೆಯುವೆನು. ರಾವಣನು ರಕ್ಷಿಸುತ್ತಿರುವ ಲಂಕೆಗೆ ಹೋಗುವೆನು. ಒಂದು ವೇಳೆ ಸೀತೆಯು ಲಂಕೆಯಲ್ಲಿ ಕಾಣಿಸದೇ ಹೋದರೆ ದೇವಲೋಕಕ್ಕಾದರೂ ಹೋಗಿ ಅವಳನ್ನು ಹುಡುಕುವೆನು. ಅಲ್ಲಿಯೂ ಸೀತೆ ಇಲ್ಲವೆಂದಾದರೆ ಪುನಃ ಲಂಕೆಗೆ ಹೋಗಿ ರಾವಣನನ್ನೇ ಬಂಧಿಸಿ ತರುವೆನು. ನನ್ನ ಕಾರ್ಯವನ್ನು ಸಾಧಿಸಿಯೇ ನಾನು ಸೀತೆಯೊಡನೆ ಹಿಂತಿರುಗಿ ಬರುವೆನು, ಅಥವಾ ರಾವಣನಿರುವ ಲಂಕೆಯನ್ನೇ ಹೊತ್ತು ತರುವೆನು. ಹೀಗೆ ಹೇಳಿದ ಸುಂದರನು ಎಂದರೆ ಹನುಮಂತನು ಬಹಳ ವೇಗವಾಗಿ ಜಿಗಿದನು. ತನ್ನನ್ನು ಗರುಡನೆಂದೇ ಭಾವಿಸಿಕೊಂಡನು. ಅವನು ಮೇಲಕ್ಕೆ ನೆಗೆದ ರಭಸಕ್ಕೆ ಬೆಟ್ಟದ ಹೂ ಬಿಟ್ಟ ಮರಗಿಡಗಳೂ ಅವನ ಹಿಂದೆ ಸ್ವಲ್ಪ ದೂರ ಹಾರಿ ಹೋದವು. ಬಂಧುವನ್ನು ಬೀಳ್ಕೊಡಲು ಸ್ವಲ್ಪ ದೂರ ಹಿಂಬಾಲಿಸುವ ಬಾಂಧವರಂತೆ ಅವುಗಳು ಕಾಣಿಸಿದವು. ಇಂದ್ರನಿಗೆ ಹೆದರಿದ ಪರ್ವತಗಳು ಸಮುದ್ರದಲ್ಲಿ ಮುಳುಗುವಂತೆ ಆ ಮರಗಿಡಗಳು ಸಮುದ್ರದಲ್ಲಿ ಮುಳುಗಿದವು. ಹನುಮಂತನು ತನ್ನ ತೋಳುಗಳನ್ನು ಚಾಚಿ ಹಾರುತ್ತಿರುವಾಗ 5 ಹೆಡೆಗಳ 2 ಸರ್ಪಗಳು ಬೆಟ್ಟದಿಂದ ಹೊರಬಂದಂತೆ ಕಂಡವು. ಮೇಲಕ್ಕೆತ್ತಿದ್ದ ಅವನ ಬಾಲವು ಇಂದ್ರಧ್ವಜದಂತೆ ಶೋಭಿಸಿತು. ಅವನು ಸಮುದ್ರದ ಮೇಲೆ ಹಾರುವಾಗ ಅವನ ನೆರಳು ಸಮುದ್ರದ ಮೇಲೆ ಹಾರುತ್ತಿತ್ತು. ಅದೊಂದು ಚಲಿಸುವ ನೌಕೆಯಂತೆ ಕಾಣಿಸುತ್ತಿತ್ತು. ಅವನು ಹಾರುವ ವೇಗಕ್ಕೆ ಕಡಲಿನಲ್ಲಿ ಎದ್ದ ಹೆದ್ದೆರೆಗಳನ್ನು ತನ್ನ ಬಂಡೆಗಲ್ಲಿನಂತಹ ಎದೆಯಿಂದ ಸೀಳುತ್ತಾ ಸಾಗಿದನು. ಅವನ ನೆರಳು 10 ಯೋಜನದಷ್ಟು ಅಗಲವಾಗಿಯೂ 30 ಯೋಜನದಷ್ಟು ಉದ್ದವಾಗಿಯೂ ಇತ್ತು. ಅವನು ಹಾರುವುದನ್ನು ನೋಡಿದರೆ ರೆಕ್ಕೆ ಇರುವ ಪರ್ವತವೇ ಹಾರುತ್ತಿದೆಯೇನೋ ಎಂಬಂತೆ ಭಾಸವಾಗುತ್ತಿತ್ತು. ಒಮ್ಮೆ ಮೋಡಗಳೊಳಗೆ ಮರೆಯಾಗುತ್ತಿದ್ದನು, ಮತ್ತೊಮ್ಮೆ ಮೋಡಗಳಿಂದ ಹೊರಗೆ ಬರುತ್ತಿದ್ದನು. ಹೀಗೆ ಅವನು ಚಂದ್ರನನ್ನು ವಿಡಂಬಿಸಿದನು.
ಹೀಗೆ ರಾಮ ಕಾರ್ಯಾರ್ಥವಾಗಿ ಹಾರುತ್ತಿದ್ದ ಹನುಮಂತನ ಮೇಲೆ ದೇವಗಂಧರ್ವ ಚಾರಣರು ಪುಷ್ಪವೃಷ್ಟಿಯನ್ನು ಸುರಿಸಿದರು. ವಾಯುವೂ ಅವನಿಗೆ ಅನುಕೂಲವಾಗಿ ಬೀಸಿತು. ಋಷಿಗಳು ಹರ್ಷಗೊಂಡರು. ಗಂಧರ್ವರು ಅವನ ಪ್ರಶಂಸೆಯನ್ನು ಮಾಡಿದರು. ಹಾರುತ್ತಿದ್ದ ಹನುಮಂತನನ್ನು ಕಂಡು ಇಕ್ಷ್ವಾಕು ಕುಲದ ಹಿತೈಷಿಯಾದ ಸಮುದ್ರರಾಜನು ಚಿಂತಿಸಿದನು. ಈ ಕಪಿಶ್ರೇಷ್ಠನಿಗೆ ನಾನು ಸಹಾಯವೆಸಗದಿದ್ದರೆ ಎಲ್ಲರೂ ನನ್ನನ್ನು ಆಡಿಕೊಳ್ಳಬಹುದು. ನಾನು ಇಕ್ಷ್ವಾಕು ರಾಜನಾದ ಸಗರನಿಂದ ಬೆಳೆಸಲ್ಪಟ್ಟವನು. ಇವನು ಇಕ್ಷ್ವಾಕು ರಾಮನ ದೂತನು. ಇವನಿಗೆ ಆಯಾಸವಾಗಬಾರದು. ಇವನು ವಿಶ್ರಾಂತಿ ಪಡೆದು ಮುಂದುವರಿಯಬೇಕು. ಹೀಗೆ ಚಿಂತಿಸಿದ ಸಮುದ್ರರಾಜನು ತನ್ನಲ್ಲಿ ಮುಳುಗಿದ್ದ ಮೈನಾಕ ಪರ್ವತಕ್ಕೆ ಹೇಳಿದನು, ಗಿರಿಶ್ರೇಷ್ಠನೇ, ಪಾತಾಳದಿಂದ ಅಸುರರು ಮೇಲೆ ಬರದಿರಲೆಂದು ಇಂದ್ರನು ನಿನ್ನನ್ನು ಇಲ್ಲಿ ಸ್ಥಾಪಿಸಿದ್ದಾನೆ. ಪಾತಾಳದ ಬಾಗಿಲಿಗೆ ಅಡ್ಡವಾಗಿರುವೆ. ಅಡ್ಡಕ್ಕೆ ಮೇಲಕ್ಕೆ ಕೆಳಗೆ ವ್ಯಾಪಿಸುವ ಶಕ್ತಿ ನಿನ್ನಲ್ಲಿದೆ. ಪರ್ವತೋತ್ತಮನೇ, ಈಗ ನಿನ್ನದು ಒಂದು ಸತ್ಕಾರ್ಯಕ್ಕೆ ಪ್ರಚೋದಿಸುತ್ತಿದ್ದೇನೆ. ಕಪಿಪುಂಗವನಾದ ಮಹಾಬಲಶಾಲಿಯಾದ ಹನುಮಂತನು ರಾಮ ಕಾರ್ಯಾರ್ಥವಾಗಿ ಆಕಾಶ ಮಾರ್ಗದಲ್ಲಿ ಹಾರುತ್ತಾ ಹೋಗುತ್ತಿದ್ದಾನೆ. ನಾನು ಇಕ್ಷ್ವಾಕು ವಂಶದ ಹಿತೈಷಿಯಾಗಿರುವುದರಿಂದ ಅವನಿಗೆ ಸಹಾಯ ಮಾಡಬೇಕಾಗಿದೆ. ಇಕ್ಷ್ವಾಕುಗಳು ನನಗೆ ಪೂಜ್ಯರು. ನೀನು ಈ ಕಾರ್ಯಕ್ಕೆ ನನ್ನ ಸಹಾಯಕನಾಗಬೇಕು. ಮಾಡಬೇಕಾದ ಕಾರ್ಯವನ್ನು ಮಾಡದೇ ಇದ್ದರೆ ಸಜ್ಜನರು ಬೇಸರಪಡುತ್ತಾರೆ. ನೀನು ನೀರಿನಿಂದ ಮೇಲಕ್ಕೇಳು. ನಿನ್ನ ಮೇಲೆ ವಾನರೋತ್ತಮನು ವಿಶ್ರಮಿಸಲಿ. ನಮಗೆ ಅವನು ಅತಿಥಿ. ಆದುದರಿಂದ ಪೂಜ್ಯನು ಹಿರಣ್ಯನಾಭನೇ, ನಿನ್ನಲ್ಲಿ ವಿಶ್ರಾಂತಿಯನ್ನು ಅನುಭವಿಸಿ ಅವನು ಮುಂದುವರಿಯಲಿ. ಸಮುದ್ರ ರಾಜನ ಕೋರಿಕೆಯಂತೆ ಮೈನಾಕನು ಕೂಡಲೇ ನೀರಿನಿಂದ ಮೇಲಕ್ಕೆದ್ದು ನಿಂತನು. ಅವನ ಶಿಖರವು ಸ್ವರ್ಣಮಯವಾಗಿತ್ತು. ಕಿನ್ನರರು ನಾಗರರು ತುದಿಯಲ್ಲಿದ್ದರು. ತನಗೆ ಅಡ್ಡವಾಗಿ ಬಂದ ಪರ್ವತವನ್ನು ನೋಡಿ ಹನುಮಂತನು ಛೇ, ಇದೊಂದು ವಿಘ್ನ ಎದುರಾಯಿತಲ್ಲ ಎಂದುಕೊಂಡನು. ಮತ್ತೆ ತನ್ನ ಎದೆಯಿಂದ ಅದನ್ನು ಗಟ್ಟಿಸಿ ಬೀಳಿಸಿದನು. ಇದರಿಂದ ಮೈನಾಕನಿಗೆ ಹನುಮಂತನ ವೇಗದ ಬೋಧೆಯಾಯಿತು. ಸಂತೋಷವೂ ಆಯಿತು. ಅವನು ಹನುಮಂತನಿಗೆ ತನ್ನ ಉದ್ದೇಶವನ್ನು ತಿಳಿಸಲೆಂದು ಮನುಷ್ಯ ರೂಪವನ್ನು ತಾಳಿ ಶಿಖರದಲ್ಲಿ ನಿಂತುಕೊಂಡು ಹೇಳಿದನು, ವಾನರೋತ್ತಮನೇ, ನೀನು ದುಷ್ಕರವಾದ ಕಾರ್ಯವನ್ನು ಕೈಗೊಂಡಿರುವೆ. ನನ್ನ ಶಿಖರದಲ್ಲಿ ಇಳಿದು ವಿಶ್ರಮಿಸಿ ಮುಂದಕ್ಕೆ ಹೋಗು. ಇಕ್ಷ್ವಾಕು ಕುಲದವರಿಂದಲೇ ಸಾಗರನು ಬೆಳೆದದ್ದು. ಆದುದರಿಂದ ರಾಮನ ಹಿತಕ್ಕಾಗಿ ಸಾಹಸವನ್ನು ಮಾಡುತ್ತಿರುವ ನಿನಗೆ ಸಾಗರನು ಉಪಚಾರವನ್ನು ಮಾಡಬೇಕು ಎಂದುಕೊಂಡಿದ್ದಾನೆ. ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವುದು ಸನಾತನ ಧರ್ಮವಷ್ಟೇ. ಅದಕ್ಕಾಗಿಯೇ ಸಮುದ್ರರಾಜನು ನಿನಗೆ ಅತಿಥಿ ಸತ್ಕಾರವನ್ನು ಮಾಡಬೇಕೆಂದಿರುವನು. ಅವನೇ ನನ್ನನ್ನು ಮೇಲೆ ಬರುವಂತೆ ಹೇಳಿದ್ದಾನೆ. ಕಪಿಶ್ರೇಷ್ಠನೇ, ನನ್ನ ಶಿಖರದ ಮೇಲೆ ಸ್ವಲ್ಪ ಹೊತ್ತು ವಿಶ್ರಮಿಸು. ನೋಡಿ, ಮರಗಳಲ್ಲಿ ಪರಿಮಳ ಬೀರುವ ರುಚಿಯಾದ ಹಣ್ಣುಗಳಿವೆ. ಅವುಗಳನ್ನು ತಿನ್ನು. ಇಂದು ವಿಶ್ರಾಂತಿಯನ್ನು ಪಡೆದು ನಾಳೆ ಹೋಗಬಹುದು. ನನಗೂ ನಿನ್ನ ಸಂಬಂಧವಿದೆ. ನೀನು ವಾಯುದೇವನ ಪುತ್ರನು. ಆದುದರಿಂದ ನನಗೂ ಪೂಜನೀಯನು. ಹಿಂದೆ ಕೃತಯುಗದಲ್ಲಿ ಪರ್ವತಗಳಿಗೆ ರೆಕ್ಕೆಗಳಿದ್ದವು. ಅವುಗಳೆಲ್ಲ ಹಕ್ಕಿಗಳಂತೆ ಸಿಕ್ಕಾಪಟ್ಟೆ ಹಾರಾಡುತ್ತಿದ್ದವು. ಅವುಗಳ ವೇಗವೂ ಗರುಡ ವಾಯುಗಳಂತಿತ್ತು. ಆಗ ಎಲ್ಲ ಜೀವಿಗಳು ಎಲ್ಲಿ ತಮ್ಮ ತಲೆಯ ಮೇಲೆ ಎರಗುತ್ತವೋ ಎಂಬ ಆತಂಕಗೊಂಡಿದ್ದವು. ಇದರಿಂದ ಇಂದ್ರನು ಆಗ ಕ್ರುದ್ಧನಾದನು. ಅವನು ತನ್ನ ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆಗಳನ್ನೆಲ್ಲ ಕತ್ತರಿಸಿಬಿಟ್ಟನು. ಅವನು ನನ್ನ ಹತ್ತಿರಕ್ಕೆ ಬರುತ್ತಿದ್ದಾಗ ವಾಯುದೇವನು ತತ್ಕ್ಷಣ ನನ್ನನ್ನೆತ್ತಿ ಸಮುದ್ರದೊಳಗೆ ಎಸೆದನು. ಆದುದರಿಂದ ನಾನು ಇಂದ್ರನ ಹೊಡೆತಕ್ಕೆ ಒಳಗಾಗದೇ ಉಳಿದೆ. ಹೀಗೆ ನಿನ್ನ ತಂದೆ ನನ್ನನ್ನು ಕಾಪಾಡಿದುದರಿಂದ ನೀನು ನನಗೂ ಪೂಜ್ಯನೆ. ಆದುದರಿಂದ ಇಲ್ಲಿ ಆಯಾಸವನ್ನು ಪರಿಹರಿಸಿಕೊಂಡು ನಮ್ಮ ಉಪಚಾರವನ್ನು ಸ್ವೀಕರಿಸಬೇಕು. ಇದರಿಂದ ನಮಗೆ ಸಂತೋಷವಾಗುವುದು. ಆಗ ಹನುಮಂತನು ನುಡಿದನು, ಪರ್ವತ ಶ್ರೇಷ್ಠನೇ, ನಿನ್ನ ಮಾತಿನಿಂದಲೇ ನನಗೆ ಆತಿಥ್ಯ ಮಾಡಿದಂತಾಯಿತು. ನನಗೆ ಸಂತೋಷವಾಯಿತು. ಆದರೆ ನಾನೀಗ ಬಹಳ ತ್ವರೆಯಿಂದ ಮಾಡಬೇಕಾದ ಕಾರ್ಯವಿದೆ. ಹಗಲು ಕಳೆಯಲು ಇನ್ನು ಹೆಚ್ಚು ಹೊತ್ತಿಲ್ಲ. ಅಲ್ಲದೆ ಮಧ್ಯದಲ್ಲಿ ಎಲ್ಲೂ ನಿಲ್ಲುವುದಿಲ್ಲವೆಂದು ವಾನರರಿಗೆ ನಾನು ಮಾತು ಕೊಟ್ಟಿದ್ದೇನೆ. ಬೇಸರಿಸಬೇಡ, ಬರುತ್ತೇನೆ. ಹೀಗೆಂದ ಹನುಮಂತನು ಮುಗುಳ್ನಕ್ಕು ಮೈನಾಕನ ಮೈಯನ್ನು ತನ್ನ ಕೈಯಿಂದ ನೇವರಿಸಿ ಮುಂದೆ ಸಾಗಿದನು. ಸಮುದ್ರ ಮೈನಾಕರು ಹನುಮಂತನಿಗೆ ಶ್ರೇಯಸ್ಸನ್ನು ಹಾರೈಸಿದರು. ಹನುಮಂತನ ಸಾಹಸವನ್ನು ಕಂಡು ದೇವತೆಗಳೆಲ್ಲರೂ ಹರ್ಷಗೊಂಡರು. ಇಂದ್ರನಿಗೆ ಮೈನಾಕನ ಉಪಕಾರ ಬುದ್ಧಿಯಿಂದ ಆನಂದವಾಯಿತು. ಅವನು ಗದ್ಗದ ಸ್ವರದಿಂದ ಮೈನಾಕನಿಗೆಂದನು, ಪರ್ವತೋತ್ತಮ, ನಾನು ನಿನ್ನ ಮೇಲೆ ಪ್ರಸನ್ನನಾಗಿದ್ದೇನೆ. ನೀನು ಹನುಮಂತನಿಗೆ ಸಹಾಯ ಮಾಡಿದ್ದೀಯೆ. ನಿನಗೆ ನಾನು ಅಭಯದಾನ ನೀಡಿದ್ದೇನೆ. ನನ್ನ ಭಯವಿಲ್ಲದೆ ನೀನು ಸುಖವಾಗಿರಬಹುದು. 100 ಯೋಜನೆಗಳನ್ನು ಕ್ರಮಿಸುವುದರಲ್ಲಿ ಹನುಮಂತನಿಗೆ ಅಪಾಯವಾಗಬಹುದು ಎಂಬ ಭಯವಿತ್ತು. ನೀನು ಅವನಿಗೆ ಸಹಾಯ ಮಾಡಲೆಳಿಸಿದ್ದು ನನಗೆ ತೃಪ್ತಿಯನ್ನು ಕೊಟ್ಟಿದೆ. ಇಂದ್ರನ ಅಭಯದಾನದಿಂದ ಮೈನಾಕನು ನಿರಾಳವಾದನು. ಹನುಮಂತನ ಆಕಾಶಯಾನ ಮುಂದುವರಿಯಿತು.
ಆಗ ದೇವ, ಗಂಧರ್ವ, ಸಿದ್ಧ ಋಷಿಗಳು ನಾಗಮಾತೆಯಾದ ಸುರಸೆಗೆ ಹೇಳಿದರು, ವಾಯುದೇವನ ಪುತ್ರನಾದ ವಾನರೋತ್ತಮನು ಆಕಾಶದಲ್ಲಿ ಹಾರುತ್ತಾ ಹೋಗುತ್ತಿದ್ದಾನೆ. ಹನುಮಂತ ಎಂದು ಅವನ ಹೆಸರು. ನೀನು ರಾಕ್ಷಸಿಯ ರೂಪದಲ್ಲಿ ಅವನಿಗೆ ಅಡ್ಡವಾಗಿ ನಿಂತು ಅಡ್ಡಿಯನ್ನುಂಟು ಮಾಡು. ಅವನ ದೈಹಿಕ ಮತ್ತು ಮೇಧಾಬಲ ಎಷ್ಟಿದೆ ಎಂಬುದನ್ನು ಅಳೆಯಲು ಹೀಗೆ ಮಾಡುತ್ತಿದ್ದೇವೆ. ನಿನ್ನನ್ನು ಉಪಾಯದಿಂದ ಗೆಲ್ಲುವನೋ ಅಥವಾ ಹತಾಶನಾಗುವನು ಎಂಬುದು ಇದರಿಂದ ಗೊತ್ತಾಗುತ್ತದೆ. ಹೀಗೆ ದೇವಾದಿಗಳಿಂದ ಸತ್ಕೃತಳಾದ ಸುರಸೆಯು ಒಂದು ಭಯಂಕರ ರಾಕ್ಷಸಿಯ ರೂಪವನ್ನು ತಳೆದು ಹನುಮಂತನ ಮುಂದೆ ನಿಂತು ಗರ್ಜಿಸಿ ಹೇಳಿದಳು, ವಾನರ ಶ್ರೇಷ್ಠ, ನೀನೀಗ ನನ್ನ ಆಹಾರವಾಗಬೇಕೆಂಬುದು ದೈವೇಚ್ಛೆ. ನಾನು ನಿನ್ನನ್ನು ತಿಂದು ಬಿಡುತ್ತೇನೆ. ನೀನಾಗಿ ನೀನು ನನ್ನ ಬಾಯಿಯೊಳಗೆ ಬಂದು ಬಿಡು. ಅವಳ ಮಾತಿಗೆ ಹನುಮಂತನು ಕೈ ಮುಗಿದುಕೊಂಡು ಉಲ್ಲಾಸದಿಂದಲೇ ಹೇಳಿದನು, ದಶರಥ ಪುತ್ರನಾದ ಶ್ರೀರಾಮನು ವನವಾಸಕ್ಕೆಂದು ದಂಡಕಾರಣ್ಯಕ್ಕೆ ಬಂದಿದ್ದನು. ಅವನನ್ನು ಹಿಂಬಾಲಿಸಿ ಅವನ ಸಹಧರ್ಮಚಾರಿಣಿಯಾದ ಸೀತೆಯೂ ಅವನ ತಮ್ಮನಾದ ಲಕ್ಷ್ಮಣನೂ ಬಂದಿದ್ದರು. ದುಷ್ಟ ರಾವಣನು ಸೀತೆಯನ್ನು ಅಪಹರಿಸಿದ್ದಾನೆ. ನಾನೀಗ ರಾಮನ ದೂತನಾಗಿ ಸೀತೆ ಇರುವಲ್ಲಿಗೆ ಹೋಗುತ್ತಿದ್ದೇನೆ. ನೀನೂ ರಾಮನ ರಾಜ್ಯದಲ್ಲೇ ಇರುವವಳು. ಅವನಿಗೆ ನೀನೂ ಸಹಾಯ ಮಾಡಬೇಕು. ನಾನು ಸೀತೆಯನ್ನು ಕಂಡು ಆ ವೃತ್ತಾಂತವನ್ನು ರಾಮನಿಗೆ ತಿಳಿಸಿ ಬಂದು ನಿನ್ನ ಬಾಯಿಗೆ ಬೀಳುತ್ತೇನೆ, ಆಯಿತಾ? ಇದನ್ನು ಆಣೆ ಮಾಡಿ ಹೇಳುತ್ತೇನೆ. ಸುರಸೆ ಎಂದಳು, ಅದೆಲ್ಲ ಆಗುವುದಿಲ್ಲಯ್ಯ. ನೀನೀಗ ನನ್ನ ಬಾಯೊಳಗೆ ಹೋಗಲೇಬೇಕು. ಇದು ನನಗೆ ಬ್ರಹ್ಮನು ಕೊಟ್ಟ ವರ. ಹೀಗೆಂದು ಸುರಸೆಯು ಅಗಲವಾಗಿ ಬಾಯಿ ತೆರೆದು ಮಾರುತಿಯ ಮುಂದೆ ನಿಂತಳು. ಆಗ ಹನುಮಂತನು ಸಿಟ್ಟಿನಿಂದ ಹೇಳಿದನು, ಸರಿ, ಹಾಗಾದರೆ ನನ್ನ ಆಕಾರಕ್ಕೆ ಸರಿಯಾಗಿ ನಿನ್ನ ಬಾಯಿಯನ್ನು ಅಗಲಿಸು. ಹೀಗೆಂದವನೇ 10 ಯೋಜನ ವಿಸ್ತಾರವೂ 10 ಯೋಜನ ಎತ್ತರವೂ ಬೆಳೆದನು. ಆಗ ಸುರಸೆಯು 20 ಯೋಜನದಷ್ಟು ಬಾಯನ್ನು ಅಗಲಿಸಿದಳು. ಮೇಧಾವಿಯಾದ ಹನುಮಂತನು ತನ್ನ ಗಾತ್ರವನ್ನು ಅಂಗುಷ್ಟ ಪ್ರಮಾಣಕ್ಕೆ ಸಂಕೋಚಿಸಿದನು. ಅವನು ಬ್ರಹ್ಮಾಂಡದಂಥ ಬಾಯೊಳಗೆ ತತ್ಕ್ಷಣವೇ ಹೊಕ್ಕು ಹೊರಬಂದು ಆಕಾಶದಲ್ಲಿ ನಿಂತುಕೊಂಡು ನಗುತ್ತಾ ಹೇಳಿದನು, ದಾಕ್ಷಾಯಿಣಿ, ನಿನ್ನ ಬಾಯೊಳಗೆ ಹೋಗಿ ಬಂದಿದ್ದೇನೆ. ನೋಡು, ನಾನು ಸೀತೆ ಇರುವಲ್ಲಿಗೆ ಹೋಗಿ ಬರುತ್ತೇನೆ. ನಮಸ್ಕಾರ. ಬ್ರಹ್ಮನ ವರದಂತೆ ಎಲ್ಲ ನಡೆಯಿತಲ್ಲ. ಆಗ ಸುರಸೆಯು ತನ್ನ ನಿಜರೂಪದಲ್ಲಿ ಕಾಣಿಸಿಕೊಂಡು, ಅಪ್ಪ ಹನುಮ, ನಿನ್ನ ಕಾರ್ಯ ಸಿದ್ಧಿಯಾಗಲಿ. ಹೋಗಿ ಬಾ. ಸೀತೆಯನ್ನು ಮಹಾನುಭಾವನಾದ ರಾಮನೊಡನೆ ಸೇರುವಂತೆ ಮಾಡು. ಆಗ ದೇವಾದಿಗಳು ಹನುಮಂತನಿಗೆ ಭಲೇ ಭಲೇ ಎಂದರು. ಹನುಮಂತನು ಮುಂದುವರಿಯುತ್ತಿದ್ದಂತೆ ಅಂತರಿಕ್ಷದಲ್ಲಿ ಸಿಂಹಾದಿ ದೇವ ವಾಹನಗಳ ದರ್ಶನವಾಯಿತು. ಪುಣ್ಯ ಮಾಡಿದ ಮಹಾಪುರುಷರು ಸ್ವರ್ಗದಿಂದ ಬಂದು ಅಲ್ಲಿ ಓಡಾಡುತ್ತಿದ್ದರು. ದೇವತೆಗಳಿಗೆ ಹವ್ಯವನ್ನು ತೆಗೆದುಕೊಂಡು ಹೋಗುವ ಅಗ್ನಿ ಮತ್ತು ಗ್ರಹ ನಕ್ಷತ್ರಗಳು ಸಂಚರಿಸುವ ಮಾರ್ಗವದು. ಅಲ್ಲಿತ್ತು ಮಹರ್ಷಿಗಳು, ಗಂಧರ್ವರು, ನಾಗರು, ಯಕ್ಷರು ತುಂಬಿದ್ದ ಮಾರ್ಗ. ಅಲ್ಲೇ ವಿಶ್ವಾವಸು ಗಂಧರ್ವನೂ ವಿಹರಿಸುವ ತಾಣವೂ ಇತ್ತು. ಅಂತಹ ವಾಯುಮಾರ್ಗದಲ್ಲಿ ಹನುಮಂತನ ಯಾನವು ಮುಂದುವರೆಯಿತು. ಹಾಗೆ ಆಕಾಶ ಮಾರ್ಗದಲ್ಲಿ ಹಾರಿ ಬರುತ್ತಿದ್ದ ಹನುಮಂತನನ್ನು ಕಂಡು ಕಾಮರೂಪಿಣಿಯಾದ ಸಿಂಹಿಕಾ ಎಂಬ ರಾಕ್ಷಸಿಯು ಆಲೋಚಿಸಿದಳು, ಆಹಾಹಾ, ಬಹಳ ಕಾಲವಾದ ಮೇಲೆ ನನಗೊಂದು ಯಥೇಷ್ಟ ಆಹಾರ ಸಿಕ್ಕಿತು. ಈ ಮಹಾಕಾಯದ ಪ್ರಾಣಿಯು ನನ್ನ ಕೈಗೆ ಸಿಕ್ಕಿಬಿತ್ತು. ಹೀಗೆ ಚಿಂತಿಸಿದ ಅವಳು ಸಮುದ್ರದ ಮೇಲೆ ಹೋಗುತ್ತಿದ್ದ ಹನುಮಂತನ ನೆರಳನ್ನು ಹಿಡಿದುಕೊಂಡಳು. ಇದರಿಂದ ಹನುಮಂತನ ಚಲನೆಗೆ ಅಡ್ಡಿಯಾಯಿತು. ಅವನು ವಿಸ್ಮಯದಿಂದ, ಇದೇನು, ಇದ್ದಕ್ಕಿದ್ದಂತೆ ನನ್ನ ವೇಗಕ್ಕೆ ಏಕೆ ತಡೆಯಾಯಿತು? ಪ್ರತಿಕೂಲವಾಗಿ ಬೀಸುವ ಗಾಳಿಯು ದೋಣಿಗೆ ತಡೆಯೊಡ್ಡಿದಂತಾಯಿತಲ್ಲ ಎಂದು ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡಿದನು. ಆಗ ರಾಕ್ಷಸಿಯು ಅವನ ಕಣ್ಣಿಗೆ ಬಿದ್ದಳು. ಆ ಭೂತವು ಸಾಗರದಿಂದ ಮೇಲಕ್ಕೆದ್ದಿತು. ಹನುಮಂತನು ಸುಗ್ರೀವನ ಮಾತನ್ನು ಜ್ಞಾಪಿಸಿಕೊಂಡನು. ಸಮುದ್ರದಲ್ಲಿ ನೆರಳನ್ನು ಹಿಡಿದೆಳೆಯುವ ಭೂತವಿದೆ. ಆಗ ಹನುಮಂತನು ತನ್ನ ದೇಹವನ್ನು ಮಳೆಗಾಲದ ಮೋಡದಂತೆ ಬೆಳೆಸಿಕೊಂಡನು. ಸಿಂಹಿಕೆಯು ಪಾತಾಳದಂತೆ ತನ್ನ ಬಾಯನ್ನು ತೆರೆದುಕೊಂಡು ಹನುಮಂತನನ್ನು ಅಟ್ಟಿಸಿಕೊಂಡು ಬಂದಳು. ಆಗ ಹನುಮಂತನು ತನ್ನ ಗಾತ್ರವನ್ನು ಸಂಕೋಚಿಸಿಕೊಂಡು ಅವಳ ಬಾಯಿಯೊಳಗೆ ನುಗ್ಗಿ ಅವಳ ಮರ್ಮಸ್ಥಳವನ್ನು ತನ್ನ ಉಗುರುಗಳಿಂದ ಬಗೆದು ಬಿಟ್ಟನು. ಅಲ್ಲಿಂದ ಮನೋವೇಗದಲ್ಲಿ ಹೊರಬಂದು ಪುನಃ ತನ್ನ ಗಾತ್ರವನ್ನು ಬೆಳೆಸಿಕೊಂಡನು. ಮರ್ಮಾಘಾತವಾಗಿ ಆ ರಾಕ್ಷಸಿಯು ಸಮುದ್ರದಲ್ಲಿ ಬಿದ್ದು ಬಿಟ್ಟಳು. ಬ್ರಹ್ಮನು ಹನುಮಂತನನ್ನು ಅವಳ ನಾಶಕ್ಕಾಗಿಯೇ ಸೃಷ್ಟಿಸಿರಬೇಕು. ಆಕಾಶಚಾರಿಗಳಾದ ದೇವಾದಿಗಳು ಹನುಮಂತನನ್ನು ಶ್ಲಾಘಿಸಿದರು. ಹನುಮ, ನಿನ್ನ ಈ ಕಾರ್ಯವು ಅದ್ಭುತವಾದದ್ದು. ಆ ಮಹಾಭೂತವನ್ನು ನೀನು ಕೊಂದುಬಿಟ್ಟೆ. ನಿನ್ನ ಕಾರ್ಯ ಸಾಧನೆಯಾಗಲಿ. ನಿನ್ನ ಸ್ಮೃತಿ, ಧೃತಿ, ಮತಿ, ದಾಕ್ಷ್ಯ ಎಂಬ 4 ಗುಣಗಳು ಯಾರಲ್ಲಿದೆಯೋ ಅವರಿಗೆ ಸೋಲೆಂಬುದೇ ಇಲ್ಲ. ಹನುಮಂತನು ಸಾಗುತ್ತಾ 100 ಯೋಜನೆಗಳ ಕೊನೆಗೆ ತಲುಪಿದನು. ಅಲ್ಲಿ ಅವನಿಗೆ ಮೊದಲು ವನಗಳು ಗೋಚರಿಸಿದವು. ಆನಂತರ ದೊಡ್ಡ ದ್ವೀಪ. ಅದು ವಿವಿಧ ವೃಕ್ಷಗಳಿಂದ ಭೂಷಿತವಾಗಿತ್ತು. ಮಲಯದ ಉಪವನಗಳೂ ಕಂಡುಬಂದವು.
ಬಳಿಕ ಸಮುದ್ರ ತೀರಗಳು, ನದಿಗಳು ಸಮುದ್ರವನ್ನು ಸೇರುವ ಸಂಗಮ ಸ್ಥಳಗಳು ಕಾಣಿಸಿದವು. ಹನುಮಂತನು ಆಲೋಚಿಸಿದನು, ನನ್ನೀ ಮಹಾಕಾರ್ಯವನ್ನು ನೋಡಿದರೆ ರಕ್ಕಸರು ಕುತೂಹಲ ತಾಳಬಹುದು. ಇದು ನನ್ನ ಕಾರ್ಯ ಸಾಧನೆಗೆ ಅಡ್ಡಿಯಾಗಬಹುದು. ಆಗ ತನ್ನ ಶರೀರವನ್ನು ಚಿಕ್ಕದು ಮಾಡಿಕೊಂಡನು. ತನ್ನ ಮೂಲ ರೂಪವನ್ನು ತಾಳಿದನು. ಮೋಹವರ್ಜಿತನಾದ ಯೋಗಿಯು ತನ್ನ ಸ್ವರೂಪದಲ್ಲಿ ಸ್ಥಿತನಾಗುವಂತೆ 3 ಹೆಜ್ಜೆಗಳಿಂದ ಬಲಿಯ ಬಲವನ್ನು ಬಲಿ ಹಾಕಿದ ತ್ರಿವಿಕ್ರಮನಂತೆ ತನ್ನ ಸ್ವರೂಪಕ್ಕೆ ಹಿಂತಿರುಗಿದನು. ಹನುಮಂತನು ಯೋಗ ಬಲದಿಂದ ಸಮಯ ಸನ್ನಿವೇಶಕ್ಕೆ ಹೊಂದಿಕೆಯಾಗುವ ರೂಪಗಳನ್ನು ಧರಿಸುತ್ತಾ ಲಂಕೆಯ ತೀರಕ್ಕೆ ತಲುಪಿದನು. ಲಂಕಾ ನಗರಿಯನ್ನು ವೀಕ್ಷಿಸುವ ಸಲುವಾಗಿ ವೃಕ್ಷಭರಿತವಾದ ತ್ರಿಕೂಟಾಚಲದ ಲಂಬಾ ಎಂಬ ಶಿಖರಕ್ಕೆ ಜಗಿದನು. ಆಗ ಶಿಖರವು ನಡುಗಿದುದರಿಂದ ಮರದಲ್ಲಿದ್ದ ಪಕ್ಷಿಗಳು ಹೆದರಿ ಕಲಕಲ ಸದ್ದು ಮಾಡಿದವು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತಜನ ಪರಿಪಾಲಗೆ, ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ, ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ, ಅಂಡಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.